ಹಾಯ್ ಫ್ರೆಂಡ್ಸ್, ನಮಸ್ತೆ. ಇದು ಇನ್ನ ಹಬ್ಬದ ಹಿಂದಿನ ದಿನ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಯಾಕೆಂದ್ರೆ ಹಬ್ಬದ ಹಿಂದಿನ ದಿನ ಎಲ್ಲ ಪ್ರಿಪರೇಷನ್ ಇತ್ತಲ್ಲ, ಅಡ್ಗೆಗಳು ಪ್ರತಿಯೊಂದು ಎಲ್ಲ ಅಂಗಡಿಗೆ ಹೋಗಿ ಪ್ರತಿಯೊಂದು ನಾನು ತಗೊಂಡು ಎಲ್ಲ ಬರ್ಬೇಕಾಗಿತ್ತು. ಸೊ ಹಂಗಾಗಿ ಒಂದೊಂದು ಕ್ಲಿಪ್ಪಿಂಗ್ ಎಲ್ಲ ತಗೊಂಡಿದ್ದೀನಿ. ಸೊ ನಾನೀಗ ಚಕ್ಲಿ ಮಾಡ್ತಾ ಇರೋದು, ಇದನ್ನ ನಾನೊಂದು ಲಾಂಗ್ ವಿಡಿಯೋ ಮಾಡ್ಕೊಂಡು ಬಿಟ್ಟಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ನನ್ನ ವಿಡಿಯೋ ಒಂದ್ ಸ್ವಲ್ಪ ಚೆಕ್ ಮಾಡಿದ್ರೆ ನಿಮ್ಗೆ ಪ್ರತಿಯೊಂದು ಅಡ್ಗೆಗಳು ನಾನು ಮಾಡಿರೋದು ನನ್ನ ವಿಡಿಯೋಗಳಲ್ಲಿ ಸಿಗುತ್ತೆ. ಒಂದ್ಸತಿ ಚೆಕ್ಔಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಡಿಯೋಗಳು ನಿಮ್ಗೆ ನನ್ನ 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 ವಿಡಿಯೋದಲ್ಲಿ ಸಿಗುತ್ತೆ ನೋಡಿ. ಚಕ್ಲಿ ಎಲ್ಲ ಆಗಿದ್ದಾದ್ಮೇಲೆ ನಾನು ನೆಕ್ಸ್ಟ್ ಹಂಗೆ ಟೈಮ್ ಏನು ವೇಸ್ಟ್ ಮಾಡ್ಕೊಳ್ಳಿಲ್ಲ. ಯಾಕೆಂದ್ರೆ ಹಿಂದಿನ ದಿನಾನೇ ಆಗಿರೋದ್ರಿಂದ ಪ್ರತಿಯೊಂದು ಅಡ್ಗೆಗಳೆಲ್ಲ ಪಟ ಪಟ ಅಂತ ಮಾಡ್ಕೊಬಿಡೋಣ ಅಂತ ಅನ್ಕೊಂಡು ಅದಾದ್ಮೇಲೆ ಕರ್ಜಿಕಾಯಿನ ಹಾಕೊಂಡೆ. ಸೊ ಕರ್ಜಿಕಾಯಿ ಮಾತ್ರ ತುಂಬಾ ಚೆನ್ನಾಗ್ ಬಂದಿತ್ತು. ಎಲ್ಲೂ ಏನು ಬಿಟ್ಕೊಳ್ತಾ ಇರ್ಲಿಲ್ಲ. ತುಂಬಾ ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಚೆನ್ನಾಗ್ ಬಂದಿತ್ತು ಫ್ರೆಂಡ್ಸ್. ನೋಡಿ ಎಷ್ಟ್ ಚೆನ್ನಾಗ್ ಬಂದಿತ್ತು ಅಂದ್ರೆ, ಊರಿಂದ ಎಲ್ಲ ಕಾಯಿ ತಂದಿದ್ನಲ್ಲ, ಆ ಕಾಯಿನೇ ಅಷ್ಟೇ ಫ್ರೆಶ್ ಆಗಿ ನಾನು ಹಾಕ್ತಾನೆ ಇಲ್ಲ. ನಮ್ಮ ಮನೆಯವರೆಲ್ಲ ಕ್ಲೀನ್ ಆಗಿ ಎಲ್ಲ ಎಡ್ಕೊಟ್ಟು ನೀಟಾಗಿ ಮಿಕ್ಸಿಗೆ ಹಾಕೊಂಡು ಫ್ರೆಶ್ ಆಗಿ ಹಾಕ್ತಾನೆ ಕಾಯಿ ಇತ್ತಲ್ಲ ಎಲ್ಲ ನೀಟಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಸೊ ಪ್ರತಿಯೊಂದು ಅಡ್ಗೆಗಳು ಅಷ್ಟೇ ಚೆನ್ನಾಗ್ ಬಂದಿತ್ತು. ಟೇಸ್ಟು ಅಷ್ಟೇ, ಯಾವುದೇ ಒಂದ್ ಅಡ್ಗೆನು ಕೆಡ್ಲಿಲ್ಲ ನಾನು ಮಾಡಿರೋದು. ಯಾಕೆಂತಂದ್ರೆ ಇಷ್ಟು ಕಷ್ಟಪಟ್ಟು ಇಷ್ಟು ಆಸೆ ಪಟ್ಟು ದೇವ್ರಿಗೆ ನೈವೇದ್ಯಕ್ಕೆ ಎಷ್ಟು ಇಷ್ಟಪಟ್ಟು ಮಾಡಿರ್ತೀವಿ ಅಂತಂದ್ರೆ ಚೆನ್ನಾಗ್ ಬಂದಾಗ ಅದ್ರಿಂದೇ ಒಂದು ಖುಷಿ ಇನ್ನೇಂದ್ರಲ್ಲೂ ಸಿಗೋದಿಲ್ಲ. ಸೊ ಇದು ಅಷ್ಟೇ ಚೆನ್ನಾಗ್ ಬಂದಿತ್ತು. ಇದನ್ನು ಅಷ್ಟೇ ಒಂದು ಲಾಂಗ್ ವಿಡಿಯೋ ಮಾಡಿ ಹಾಕಿದೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಇದನ್ನು ಒಂದ್ ಸ್ವಲ್ಪ ನೀವು ಚೆಕ್ಔಟ್ ಮಾಡ್ಕೊಳ್ಬಹುದು. ಮೆಜರ್ಮೆಂಟ್ ಇಂದ ಈ ತರ ಅಡ್ಗೆಗಳನ್ನ. ಇನ್ನ ಅದಾದ್ಮೇಲೆ ರವೆ ಉಂಡೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದೀನಿ. ಸೊ ಎಲ್ಲಾನು ಅಷ್ಟೇ ನಾನು ಒಬ್ಳು ಕೈಯಿಂದ ಏನು ಸಾಧ್ಯ ಆಗ್ಲಿಲ್ಲ. ನನ್ ಮಗಳು ಬಂದ್ಲು. ಸೊ ನೈಟ್ ಎಲ್ಲ ನಾವು ಅಡ್ಗೆಗಳೆಲ್ಲ ಮಾಡಿ ಇಟ್ಕೊಂಡ್ವಲ್ಲ, ಮನೆ ದಿನ ನೈಟ್ ಎಲ್ಲಾನೇ ಅಡ್ಗೆಗಳೆಲ್ಲ ಮಾಡಿ ಇಟ್ಕೊಂಡ್ವಿ. ಸೊ ಫ್ರೆಂಡ್ಸ್, ಏನ್ ಗೊತ್ತಾ, ಹಬ್ಬ ಹರಿದಿನ ಬಂದಾಗ ಮನೆಯವ್ರನ್ನೂ ಅಷ್ಟೇ ಒಂದ್ ಸ್ವಲ್ಪ ಕರ್ಕೊಳ್ಳಿ. ಯಾಕೆಂದ್ರೆ ಒಬ್ರೇ ತುಂಬಾ ಸ್ಟ್ರೈನ್ ಮಾಡ್ಕೊಂಡ್ರೆ, ಯಾಕೆಂದ್ರೆ ನಾವ್ ಹಬ್ಬ ಮಾಡೋದಕ್ಕಾಗಲ್ಲ, ನಮಗೂ ಬಾಡಿ ಪೇನ್ ಆಗುತ್ತೆ, ನಾವು ಹುಷಾರ್ ತಪ್ತೀವಿ. ಹಂಗಾಗಿ ಯಾವಾಗಾದ್ರೂ ನಾವು ಮನೆಯವ್ರನ್ನ ಈ ಟೈಮಲ್ಲಾದ್ರೂ ಹೆಲ್ಪ್ಗೆ ಕರ್ಕೋಬೇಕು. ನೋಡಿ ಎಲ್ಲೂ ಅಷ್ಟೇ ಒಡ್ಕೊಳ್ತಾ ಇಲ್ಲ. ರವೆ ಉಂಡೆ ನೋಡಿ ಎಷ್ಟ್ ಚೆನ್ನಾಗ್ ಬರ್ತಾ ಇದೆ. ಇದಕ್ಕೆ ಮೆಜರ್ಮೆಂಟ್ ಅಂತೂ ತುಂಬಾ ಮುಖ್ಯ. ಯಾಕೆಂತಂದ್ರೆ ಅಳತೆ ತಕ್ಕಂತೆ ಹಾಕೋಬೇಕಲ್ವಾ. ಯಾಕಂದ್ರೆ ಯಾವ ಮೆಜರ್ಮೆಂಟ್ ಅಲ್ಲಿ ಹಾಕೊಂಡಿದೀನಿ ಅಂತ ನೀವು ಅನ್ಸೋದ್ರಿ ನನ್ ವಿಡಿಯೋ ನೋಡಿದ್ರೆ ನಿಮ್ಗೆ ಚೆಕ್ಔಟ್ ಮಾಡ್ಕೊಂಡ್ರೆ ಐಡಿಯಾ ಬರುತ್ತೆ. ನೋಡಿ ಹಾಲ್ ಮಾತ್ರ ಯಾವಾಗ್ಲೂ ಅಷ್ಟೇ ಬಿಸಿ ಬಿಸಿಯಾಗಿರೋ ಹಾಲ್ ಹಾಕೊಳ್ಳಿ. ಇನ್ನೂ ಕೆಲವೊಂದು ಐಟಮ್ಸ್ ಎಲ್ಲ ನಾನು ಹಾಕೊಳ್ಬೇಕು ಅಂತ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೆ. ಬಟ್ ಸಾರಿ, ಆದ್ರೆ ಟೈಮು ಇರ್ಲಿಲ್ಲ. ಆಮೇಲೆ ಹಬ್ಬದ ಪ್ರಿಪ್ರೇಷನ್ಸ್ ಬೇರೆ ತುಂಬಾ ಜಾಸ್ತಿ ಇತ್ತು. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಅಷ್ಟೇ ನಾನು ಫ್ರೀ ತಗೊಳ್ದಿರ ಪ್ರತಿಯೊಂದು ಅಡ್ಗೆಗಳು ಮಾಡ್ಕೊಂಡಿದೀನಿ. ಅದೇ ಇಷ್ಟ ಆಗಿತ್ತು ನನ್ನ ಕೈಯಲ್ಲಿ. ಕರ್ಜಿಕಾಯಿ, ರವೆ ಉಂಡೆ, ಚಕ್ಲಿ, ಕೋಡ್ಬಳೆನು ಮಾಡ್ಕೊಂಡಿದೀನಿ. ಸೊ ಕೋಡ್ಬಳೆ ಅದೊಂದು ವಿಡಿಯೋ ನಿಮ್ಗೆ ಇಲ್ಲಿ ನಾನು ವಿಡಿಯೋ ಒಂದು ಹಾಕೋದಕ್ಕಾಗ್ಲಿಲ್ಲ. ಸೊ ಕೊನೆಗೆ ಇನ್ನ ಅಡ್ಗೆ ಎಲ್ಲ ಆಯ್ತು ಅನ್ಬಿಟ್ಟು ಇನ್ನ ಸೀರೆ ಉಡ್ಸೋಣ ಅನ್ಬಿಟ್ಟು ಎಲ್ಲ ಮಾಡ್ಕೊಂಡು ಇದ್ವಿ. ಅದೇನ್ ನಾನೇನು ವಿಡಿಯೋ ನಿಮ್ಗೇನು ಹಾಕೋದಕ್ ಹೋಗ್ಲಿಲ್ಲ. ಸೊ ನೆರಿಗೆ ಏನೋ ಚೆನ್ನಾಗ್ ಬಂತು. ಸೊ ದೇವ್ರಿಗೆ ಕೈ ಕಾಲು ಎಲ್ಲ ಮೂಡ್ಸುವಾಗ ಒಂದ್ ಸ್ವಲ್ಪ ಕಷ್ಟ ಆಯ್ತು. ಆದ್ರೂ ಪರವಾಗಿಲ್ಲ ಅನ್ಬಿಟ್ಟು ಇನ್ನು ನಾನು ನನ್ ಮಗಳು ಸೇರ್ಕೊಂಡು ತಾಯಿಗೆ ಸೆರಗು ನೆರಿಗೆ ಎಲ್ಲ ಒಂದ್ ಸ್ವಲ್ಪ ಕಷ್ಟನೇ ಆಗಿತ್ತು. ಇನ್ನೊಂದ್ ಟೈಮಲ್ಲಿ ನಾವು ಇಡ್ಲಿ ಅನ್ಬಿಟ್ಟು
ಮಾಡ್ಕೊಂಡಿದ್ವಿ ಆವಾಗೆಲ್ಲ ಚೆನ್ನಾಗ್ ಬಂದಿತ್ತು. ಆಮೇಲೆ ಈಗ ದೇವ್ರ ಗುಡ್ಸುವಾಗ ಯಾಕೋ ಆವಾಗ ಒಂದ್ ಸ್ವಲ್ಪ ನಮ್ಗೆ ತುಂಬಾ ಕಷ್ಟ ಆಯ್ತು ಮಾಡುವಾಗ. ಸೊ ಏನಾಗಿಲ್ಲ, ಆಗುನು ಅಷ್ಟೇ ಒಂದ್ ಸ್ವಲ್ಪ ಚೆನ್ನಾಗಿ ಬಂತು. ಈಗ ಕಳ್ಶಿಕ್ ಹಾಕೋ ಸಾಮಗ್ರಿಗಳೆಲ್ಲ ಹಾಕೊಳ್ತಾ ಇದೀನಿ, ಏನು ತಪ್ಸಿಲ್ಲ. ಪ್ರತಿಯೊಂದು ಅಷ್ಟೇ, ಆಮ್ ಕಳ್ಶಿಕ್ ಹಾಕೋದೆಲ್ಲ ಏನು ತಪ್ಸ್ಲಿಲ್ಲ. ಪ್ರತಿಯೊಂದು ಬೇರ್ ಸಮೇತ ಇಂದ ಹಿಡಿದಿ ನೋಡಿ, ಕಾಯಿನು ಅಷ್ಟೇ, ಬೆಳ್ಳಿಕಾಯಿನು ಅವೆಲ್ಲ ಅಷ್ಟೇ ಕನ್ಕೆ ಅಂಗಡಿಲೇ ಸಿಕ್ತು. ಪ್ರತಿಯೊಂದು ಐಟಮ್ಸ್ ಇದ್ರಲ್ಲಿ ನಾನು ಹ್ಮ್ ಖರ್ಜೂರ, ದ್ರಾಕ್ಷಿ, ಗೋಡಂಬಿ ಇವ್ ಮೂರು ಆಡ್ ಮಾಡಿಲ್ಲ ದಯವಿಟ್ಟು. ಯಾಕೆಂದ್ರೆ ಇವಾಗ ಹಾಕೊಂಡ್ರೆ ಅದು 3 ದಿನ ಇಡ್ತೀವಲ್ಲ, ಅದಕ್ಕೆ ಸ್ಮೆಲ್ ಬಂದ್ಬಿಡುತ್ತೆ ಅಂತಾರೆ. ಹಂಗಾಗಿ ನಾವು ಮೂರು ಏನು ಹಾಕೊಳ್ಳೋದಕ್ ಹೋಗ್ಲಿಲ್ಲ. ನೀವು ಅಷ್ಟೇ, ಯಾಕೆಂದ್ರೆ ಮನೆಗೆಲ್ಲ ನಾವು ಆ ನೀರ್ನ ಕಳಶ ಎಲ್ಲ ತೆಗೆದ್ಮೇಲೆ ಪ್ರೋಕ್ಷಣೆ ಮಾಡಿದಾಗ ಮನೆಗೆಲ್ಲ ಹಾಕ್ತಿವಿ ಅಲ್ವಾ, ಅದು ಸ್ಮೆಲ್ ಬರುತ್ತೆ. ಹಾಕಿದ್ರೆ ಸ್ಮೆಲ್ ಬರುತ್ತೆ, ದಯವಿಟ್ಟು ಆ ಕೆಲಸ ಏನು ಮಾಡೋದಕ್ ಹೋಗ್ಬೇಡಿ. ಸೊ ನೋಡಿ, ವರಮಹಾಲಕ್ಷ್ಮಿಗೆ ಎಲ್ಲ ಹಾಕಿ, ತಾಯಿಗೆ ಮುಖವಾಡ ಎಲ್ಲ ಇಟ್ಟಿ, ಒಡವೆ ಎಲ್ಲ ಇಟ್ಟಿ, ಈ ತರ ನಮ್ ವರಮಹಾಲಕ್ಷ್ಮಿ ದೇವ್ರು ರೆಡಿ ಆದ್ರು. ಸೊ ಹಾಗೆ ಒಂದ್ ಕ್ಲಿಪ್ಪಿಂಗ್ ತಗೊಂಡೆ. ನೋಡಿ ನಮ್ ಮನೆ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಪ್ರತಿಯೊಬ್ರು ಅಷ್ಟೇ, ಒಬ್ರಿಗೂ ಒಂದು ಚೂರು ಬಿಡುವಿಲ್ಲ. ಪ್ರತಿಯೊಬ್ರು ಕೆಲ್ಸ ಮಾಡ್ತಾ ಇದೀವಿ. ಪ್ರತಿಯೊಂದು ಒಂದು ಚೂರು ಒಂದು 5 ಮಿನಿಟ್ಸ್ ಕೂತ್ಕೊಳ್ಳಕ್ಕೂ ಟೈಮ್ ಇಲ್ಲ. ದೀಪದಿಂದ ಹಿಡ್ದಿ ಹಣ್ಣುಗಳು, ತಟ್ಟೆಗಳು. ಇನ್ನು ನೆಕ್ಸ್ಟ್ ನಮ್ಮ ಮನೆಯವ್ರಿಗೆ ಒಂದು ಆರ್ಚ್ ಹೇಳಿದ್ದೆ ನಾನು, ದೇವ್ರು ಹಿಂದೆಗಡೆ ಕುಂಡ್ರಿಸುವಂತದ್ದು ಒಂದು ಆರ್ಚು. ಅಲ್ಲಿ ಯಾಕೋ ನಮ್ಮ ಮನೆಯವ್ರಿಗೆ ಏನು ಇಷ್ಟ ಆಗ್ಲಿಲ್ವಂತೆ. ಇಷ್ಟ ಆಗದೆ ಇರುವಂತ ಒಂದು ಕಾರಣದಿಂದಾಗಿ ಅವರೇ ಅದಕ್ ಬೇಕಾಗಿರುವಂತ ಮೆಟೀರಿಯಲ್ಸ್, ಹೂವಗಳು, ಆಮೇಲೆ ಅದು ಸ್ಟ್ಯಾಂಡು, ಬಿದ್ರು, ಇನ್ನು ಏನೇನೋ ಅದಕ್ ಬೇಕಾಗಿರೋ ಎಲ್ಲ ಹೂವಗಳು, ಫ್ಲವರ್ಗಳು ಪ್ರತಿಯೊಂದು ಅಷ್ಟೇ ಅವರೇ ತಗೊಬಂದ್ಬಿಟ್ಟು, ಅದೇನೋ ಬೆಂಡ್ ತರ ತಂದ್ಬಿಟ್ಟು ನೀರಲ್ಲೆಲ್ಲ ಹಚ್ಕೊಂಡು ನೀಟಾಗಿ ಅವ್ರು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಅಂದ್ರೆ, ಊದವ್ರು ಕೂಡ ಅಷ್ಟು ಚೆನ್ನಾಗಿ ರೆಡಿ ಮಾಡಲ್ಲ, ಅಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡ್ರು. ಸೊ ಫ್ರೂಟ್ಸು, ಹಣ್ಣು ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ. ನನ್ನ ಮಗಳು ಅಲ್ಲಿ ಹಣ್ಣು ತಿಂಡಿಗಳೆಲ್ಲ ಅಲ್ಲಿ ಅಡುಗೆ ಮನೆಯೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ಲು. ಇದು ಬಂದು ನೋಡಿ ಚಿಕ್ಕ ವಾಸ್ ತರ ಸೈಡ್ ಅಲ್ಲಿ ಇಟ್ಕೊಳ್ಳೋ ಬೊಕ್ಕೆ ತರ ಇಟ್ಕೊಂಡು ಅವ್ರು ರೆಡಿ ಮಾಡಿದ್ರು. ನೋಡಿ ನೋಡಿ ಈಗೆಲ್ಲ ರೆಡಿ ಮಾಡಿದಾರಲ್ವಾ. ಇನ್ನ 4:15 5:45 ಗಂಟೆ ಟೈಮ್ ಚೆನ್ನಾಗಿದೆ ಅಂದ್ರು. ಸೊ ಆ ಟೈಮಿಂಗ್ಸ್ ಅಲ್ಲೇ ನಾನು ಪೂಜೆ ಮಾಡ್ಕೋಬೇಕು ಅನ್ಕೊಂಡು ಒಂದ್ ಮೈಂಡ್ ಅಲ್ಲಿ ಇಟ್ಕೊಂಡು 1 ನಿಮಿಷನೂ ನಾನು ವೇಸ್ಟ್ ಮಾಡ್ಕೊಳ್ಳೋದಕ್ ಹೋಗ್ಲಿಲ್ಲ. ನಾನು ಅಷ್ಟೇ, ನಮ್ಮ ಮನೆಯವರೆಲ್ಲಾನು ಅಷ್ಟೇ. ಪಾಪ ನನ್ ಜೊತೆಲೆ ನಿದ್ದೆ ಮಾಡ್ದಿರ ಅವರು ಪ್ರತಿಯೊಂದ್ ಕೆಲ್ಸನೂ ಮಾಡ್ಕೊಂಡ್ರು. ಸೊ ಫಾಸ್ಟ್ ಆಗೇನೆ. ಸೊ ಹಾಗೇನೆ ತಟ್ಟೆಗಳೆಲ್ಲ ಜೋಡಿಸ್ಕೊಂಡು, ದೀಪಗಳಿಗೂ ಅಷ್ಟೇ ಎಣ್ಣೆ ಸಮೇತ ಹಾಕಿ ಪ್ರತಿಯೊಂದು ಎಲ್ಲ ರೆಡಿ ಮಾಡ್ಕೊಬಿಟ್ಟೆ. ಇನ್ನ ಸ್ನಾನ ಮಾಡ್ಕೊಂಡು ನಾನು ನೈವೇದ್ಯ ಒಂದು ಮಾಡ್ಕೊಂಡು ದೀಪ ಹಚ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಒಂದ್ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು, ಈ ತರ ಒಂದ್ ನೈಟಲ್ಲೇ ಎಲ್ಲ ನಾನು ಅಡ್ಗೆಗಳೆಲ್ಲ ಆದ ತಕ್ಷಣ ಈ ತರ ಒಂದ್ ರೆಡಿ ಮಾಡಿ ಇಟ್ಕೊಬಿಟ್ಟೆ. ಸೊ ಒಳಗಡೆ ಎಲ್ಲ ದೇವ್ರದ್ದೆಲ್ಲ ರೆಡಿ ಆಯ್ತು. ಸೊ ಇನ್ನು ನೆಕ್ಸ್ಟ್ ಇನ್ನ ಪ್ರತಿಯೊಂದು ಅಷ್ಟೇ ಎಲ್ಲ ಕರೆಕ್ಟ್ ಆಗಿದ್ಯಾ ಇಲ್ವಾ, ತಾಯಿಗೆ ಮಡ್ಲಕ್ಕಿಯಿಂದ ಹಿಡ್ದಿ ಏನಾರ ಮರ್ತಿದ್ದೀನೇನೋ ನೋಡು ಮೋನಿಕಾ, ನೋಡ್ರಿ ಅನ್ಕೊಂಡು ಹೇಳ್ತಾ ಇದ್ವಿ. ಎಲ್ಲ ರೆಡಿ ಇತ್ತು ಅಂದ್ಬಿಟ್ಟು ಇನ್ನು ಆಚೆ ಔಟು ರಂಗೋಲಿನ ನಾನು ನನ್ನ ಮಗಳ ಹೋಗಿ ಹಾಕ್ಬಿಟ್ಟು ಬಂದಿದ್ವಿ. ಬಾಕ್ಲಿಗೆಲ್ಲ ನೈಟಲ್ಲೇ ಅಷ್ಟೇ ಅವರು ಚೆಂಡು ಹೂವ ತಂದಿದ್ರು. ಪಾಪ ಅವರು ಪಟ ಅಂತ ನೀಟಾಗೆಲ್ಲ ಚೆನ್ನಾಗಿ ಚೆಂಡು ಹೂವ ಎಲ್ಲ ಪೋಣಿಸಿ, ನನ್ನ ಮಗ, ನನ್ನ ಮಗಳು, ಅವ್ರ ಮೂವರು ಅಷ್ಟೇ ಪೋಣಿಸಿ ಬಾಗಿಲಿಗೆಲ್ಲ ತೋರಣ ಹಾಕಿ, ಒಳಗಡೆನೂ ಅಷ್ಟೇ ಎಲ್ಲಾ ನೀಟಾಗಿ ಹಣ್ಣು ಗಿಣ್ಣು ಪ್ರತಿಯೊಂದು ಎಲ್ಲ ಜೋಡಿಸ್ಕೊಂಡು, ಈ ಬೊಕ್ಕೆ ಇದೆಯಲ್ಲ, ಬೊಕ್ಕೆ ಅಂತೂ ನನಗಂತೂ ತುಂಬಾ ಇಷ್ಟ ಆಯ್ತು. ಆ ಕಡೆ ಒಂದು ಈ ಕಡೆ ಒಂದು ಇಟ್ಟು, ಎಷ್ಟು ನಮ್ಮ ಮನೆಯವ್ರಿಗೆ ಕ್ರಿಯೇಟಿವ್ನೆಸ್ ಜಾಸ್ತಿ, ತುಂಬಾ ಚೆನ್ನಾಗ್ ಮಾಡ್ತಾರೆ. ಏನೋ ಒಂದ್ ಮೈಂಡ್ ಅಲ್ಲಿ ಇಟ್ಕೊಂಡ್ರು ಪರವಾಗಿಲ್ಲ, ಒಂಥರ ಕ್ರಿಯೇಟಿವ್ನೆಸ್ ಜಾಸ್ತಿ ಇದೆ. ಪ್ರತಿಯೊಂದು ಅಷ್ಟೇ ಮೈಂಡ್ ಜಾಸ್ತಿ ಅವ್ರಿಗೆ, ಏನಾರ ಒಂದ್ ಕೊಡ್ಲಿ ಅಷ್ಟೇ ಚೆನ್ನಾಗ್ ಮಾಡ್ತಾರೆ. ಸೊ ಇಬ್ರು ಅಷ್ಟೇ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ರೆ ಏನೋ ಒಂಥರ ನೆಮ್ಮದಿ. ವರ್ಷ ಒಂದೊಂದ್ ದಿನ ಮಿಸ್ ಆಗ್ತಾ ಇತ್ತು, ಈ ವರ್ಷ ಜೊತೆಲೇ ಇದ್ಕೊಂಡು ಪೂಜೆ ಮಾಡಿದ್ರಲ್ಲ ತುಂಬಾ ಖುಷಿ. ಇಬ್ರು ದೇವ್ರ ಹತ್ರ ಕೇಳ್ಕೊಂಡ್ವಿ, ಎಲ್ಲಾರ್ಗು ಆರೋಗ್ಯ, ಐಶ್ವರ್ಯ, ಆಯಸ್ಸು ಚೆನ್ನಾಗ್ ಕೊಟ್ಟು ಶ್ರೀಲಕ್ಷ್ಮಿ ಕಾಪಾಡ್ಲಿ ಅನ್ಬಿಟ್ಟು ಈ ತರ ನಮ್ಮನೆ ವರಮಹಾಲಕ್ಷ್ಮಿ ಪೂಜೆ ಹೀಗಾಯ್ತು. ತುಂಬಾ ಚೆನ್ನಾಗಾಯ್ತು. 1 ತಿಂಗಳಿಂದ ಎಫರ್ಟ್ ಹಾಕಿದ್ವಲ್ಲ, ಮನೆ ಕ್ಲೀನಿಂಗ್ ಇಂದ ಹಿಡ್ದಿ ಅಡ್ಗೆಗಳಿಂದ ಹಿಡ್ದಿ. ಸೊ ಆ ಪೇನ್ ಎಲ್ಲ ದೇವ್ರಿಗೆಲ್ಲ ರೆಡಿ ಮಾಡಿ ಪೂಜೆ ಆದ್ಮೇಲೆ ದೇವ್ರ ಮುಂದೆ ಕೂತಿರ್ತೀವಲ್ಲ, ಅವಾಗ ಪೇನ್ ಎಲ್ಲ ಹೊಟ್ಟೋಗುತ್ತೆ.
ನಿದ್ದೆಗೆಟ್ಟು ದೇವ್ರನ್ನ ಆ ತರ ಕುಂಡ್ರಿಸ್ಬೇಕು ಈ ತರ ಮಾಡ್ಬೇಕು ಅಂತ ನಾವ್ ಎಷ್ಟೋ ಒಂಥರ ಆಸೆ ಇಟ್ಕೊಂಡಿರ್ತೀವಿ. ಅದ್ ನಾನು ಹೇಳ್ದಂಗೆ ಆಯ್ತು. ಸೊ ನೆಕ್ಸ್ಟ್ ಪೂಜೆ ಎಲ್ಲ ಆದ್ಮೇಲೆ ಇನ್ನ ಬೇಳೆ ಒಬ್ಬಟ್ಟು ಮಾಡೋಣ ಅನ್ಕೊಂಡೆ. ಬೇಳೆ ಒಬ್ಬಟ್ಟು ಯಾಕೋ ನಮ್ಮ ಮನೆಯವ್ರ ಪಾಪ ಬೇಡ ಅಂದ್ರು, ಬೇಳೆ ಒಬ್ಬಟ್ಟು ಬೇಡಮ್ಮ ಕಾಯಿ ಒಬ್ಬಟ್ಟು ಮಾಡ್ಕೊಳ್ಳೋಣ ಈ ಸತಿ ಅಂದ್ರು. ಹಂಗಾಗಿ ಕಾಯಿ ಒಬ್ಬಟ್ಟು ಮಾಡ್ಕೊಳ್ಳೋಣ ಅನ್ಕೊಂಡು ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈ ಕಡೆ ಬೆಲ್ಲ ಎಲ್ಲ ಒಂದ್ ಕೆಜಿ ಅಷ್ಟು ಬೆಲ್ಲ ಎಲ್ಲ ಚೆಚ್ಕೊಂಡು ಸ್ವಲ್ಪ ಹೆಚ್ಚಾಗೆ ಮಾಡ್ಕೊಂಡೆ. ಇದ್ರೆ ತಿನ್ಕೊಳ್ತಾರೆ ಅನ್ಬಿಟ್ಟು ಹೂರ್ಣ ಮಿಕ್ಕದ ಎತ್ತಿಟ್ಕೊಳ್ಳೋಣ ಅಂತ ನಾನು 1 ಕೆಜಿ ಅಷ್ಟು ಬೆಲ್ಲ ಇಟ್ಕೊಂಡು ಇಲ್ಲಿ ಎಳೆ ಪಾಕ ತೆಕ್ಕೋತಾ ಇದ್ದೀನಿ. ಅಂದ್ರೆ ಜಾಸ್ತಿ ಗಟ್ಟಿ ಪಾಕ ಏನಿಲ್ಲ, ಸುಮ್ನೆ ಹಂಗೆ ಪಾಕಕ್ಕೆ ಬಂದ್ರೆ ಸಾಕು ಅನ್ಕೊಂಡು ಈ ತರ ನೋಡಿ. ಈಗ ಒಂದ್ ಸ್ವಲ್ಪ ತೆಕ್ಕೊಂಡು ನಾನು ನೀರಲ್ಲಿ ಹಾಕೊಂಡು, ಅದು ಉಂಡೆನೂ ಕಟ್ಟೋದಕ್ಕಾಗಲ್ಲ, ಒಂದ್ ಸ್ವಲ್ಪ ಎತ್ಕೊಂಡ್ರೆ ಲೈಟ್ ಆಗಿನೂ ಕರ್ಗೋಗುತ್ತೆ, ಉಂಡೆನೂ ಕಟ್ಟೋದಕ್ಕಾಗಲ್ಲ. ನೋಡಿ ಈ ತರ ಬಂದ್ರೆ ಸಾಕು. ಈ ತರ ಕೊಬ್ಬರಿ ಎಲ್ಲ ತುರ್ಕೊಂಡು ಚೆನ್ನಾಗಿ ಒಂದ್ ಸ್ವಲ್ಪ ಮಿಕ್ಸಿಲಿ ರುಬ್ಕೊಂಡು, ನೋಡು ಆದಷ್ಟು ಒಂದ್ ಸ್ವಲ್ಪ ನುಣ್ಣಗೆನೆ ಇರ್ಲಿ. ನುಣ್ಣಗೆನೆ ಇದ್ದಷ್ಟು ಒಂದ್ ಸ್ವಲ್ಪ ಚೆನ್ನಾಗ್ ಬರುತ್ತೆ ನಮ್ಗೆ ಹೂರ್ಣಕ್ಕೆ. ಇಲ್ಲಿ ನನಗೆ 2 ದೊಡ್ಡ ಬಟ್ಲಿ ತುಂಬಾ ಆಗಿತ್ತು ಕೊಬ್ಬರಿ. ನೋಡಿ ಈಗ ಚೆನ್ನಾಗಿ ನಾವು ಈ ತರ ತಿರ್ಬ್ಕೊಳ್ತಾವ್ರೆ ಸಣ್ಣಕ್ಕೆ ಮೀಡಿಯಂ ಅಲ್ಲಿ ಉರಿಲಿ ಚೆನ್ನಾಗಿ ಈ ತರ ಇಟ್ಕೊಂಡು, ಮೀಡಿಯಂ ಅಲ್ಲೇ ಇಟ್ಕೊಳ್ಳಿ. ಈ ತರ ಚೆನ್ನಾಗಿ ಹಾಕೊಂಡು 1-2 ಬಟ್ಲಿ ತುಂಬಾ ಆಗಿತ್ತಲ್ಲ, ಅದ್ರ ಜೊತೆಗೆ ನಾನು ಇಲ್ಲಿ ಬಿಳಿ ಎಳ್ಳು ಗಸಗಸೆ ಎಲ್ಲ ಹುರಿದಿಟ್ಕೊಂಡು ಹಾಕೊಂಡಿದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಏಲಕ್ಕಿ ಹಾಕಿದೀನಿ. ನೋಡಿ ಇದು ಮಿಸ್ ಆಗಿದೆ, ವಿಡಿಯೋದಲ್ಲಿ ಬರ್ಲಿಲ್ಲ, ಮಿಸ್ ಆಗಿದೆ. ಏಲಕ್ಕಿ ಹಾಕೊಳ್ಳಿ. ಏಲಕ್ಕಿ ಕುಟ್ಬಿಟ್ಟು ಚೆನ್ನಾಗಿ ನೀಟ್ ಪುಡಿ ಮಾಡ್ಕೊಂಡು ಹಾಕೊಂಡಿದೀನಿ. ಹೂರ್ಣ ರೆಡಿ ಐತಿ. ಕನಕ ರೆಡಿ ಮಾಡ್ಕೊಳ್ಳೋಣ. ಕನಕ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಮೈದಾ ಹಸಿಟ್ಟು 2 ಕಪ್ ಮೈದಾ ಹಸಿಟ್ಟು, ಚಿರೋಟಿ ರವೆ 1 ಕಪ್ ಅಷ್ಟು, ಒಂದ್ ಚಿಟಿಕೆ ಅಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೊಂಡ್ರೆ ಒಂದ್ ಚಿಟಿಕೆ ಟೇಸ್ಟ್ ಬರುತ್ತೆ. ನೋಡಿ ಒಂದೇ ಒಂದ್ ಚಿಟಿಕೆ ಹಾಕೊಳ್ಳಿ. ಅದಾದ್ಮೇಲೆ ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ. ನೋಡಿ ಅರಿಶಿನ ಪುಡಿ ಹಾಕೊಂಡಿದ್ದಾದ್ಮೇಲೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು, ಸ್ವಲ್ಪನೇ ನೀರ್ ಹಾಕೊಂಡು ಈಗ ಕಲ್ಸೋಣ. ನೋಡಿ ಜಾಸ್ತಿ ನೀರ್ ಹಾಕೊಳ್ಬಾರ್ದು. ಇದು ಚೆನ್ನಾಗಿ ನಾದಿ 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 ಒಂದ್ ಹದಕ್ ಬರ್ಬೇಕು. ಏಕ್ದಮ್ನು ಒಂದೇ ಸತಿ ನೀರ್ ಹಾಕೊಂಡ್ರೆ ತುಂಬಾ ತೆಳುವಾಗಿ ಹೋಗುತ್ತೆ. ಚಪಾತಿ ಮಾಡ್ಕೊಳ್ಳೋದಕ್ಕಿಂತ ಇನ್ನೊಂದ್ ಸ್ವಲ್ಪ ತೆಳುವಿದ್ರೆ ಸಾಕು. ಇದಕ್ಕೆ ಎಣ್ಣೆ ಹಾಕಿದ್ರೇನೆ ನಮ್ಗೆ ಬೆನಿ ಬರುತ್ತಲ್ವಾ, ಹಂಗಾಗಿ ಜಾಸ್ತಿ ಏನು ನೀರ್ ಹಾಕೊಳ್ಳೋದಕ್ ಹೋಗ್ಬೇಡಿ. ಸ್ವಲ್ಪನೇ ಎಣ್ಣೆ ಹಾಕೊಂಡು ಮಾಡ್ಕೊಳ್ತಾ ಬರೋಣ. ನೋಡಿ ಈ ತರ ಚೆನ್ನಾಗಿ ಮಿದ್ದಿಸಿ ಈ ತರ ಮಾಡ್ಕೊಂಡ್ರೆ, ಈಗ ಎಣ್ಣೆ ಒಂದ್ ಸ್ವಲ್ಪ ಯಾವಾಗ್ಲೂ ಅಷ್ಟೇ ಹೆಚ್ಚಾಗಿ ಹಾಕೋಬೇಕು. ನಾವು ಒಬ್ಬಟ್ಟು ಮಾಡಿದಾಗ ಎಣ್ಣೆ ಒಂದ್ ಸ್ವಲ್ಪ ಹೆಚ್ಚಾಗಿ ಹಾಕೊಂಡ್ರೆ ಚೆನ್ನಾಗ್ ಬರುತ್ತೆ. ಚಿರೋಟಿ ರವೆ ಹಾಕೊಳ್ಳಿ, ನಿಮ್ಗೆ ಚೆನ್ನಾಗ್ ಬರ್ಬೇಕು ಒಬ್ಬಟ್ಟು ಒಂಥರ ಬನಿ ಬರ್ಬೇಕು ಅಂದ್ರೆ ಚಿರೋಟಿ ರವೆ ಹಾಕೊಳ್ಳಿ. ನಾನು ಯಾವಾಗ್ಲೂ ಅಷ್ಟೇ ಮಾಡ್ದಾಗೆಲ್ಲ ಒಬ್ಬಟ್ಟಿಗೆ ಚಿರೋಟಿ ರವೆ ಹಾಕೊಳ್ತೀನಿ. ಸೊ ಈಗ ಒಂದ್ ಕವರ್ ಹಾಕಿ ಮುಚ್ಚಿಟ್ಬಿಟ್ರೆ 1 ಅವರ್ ಚೆನ್ನಾಗಿ ಅದು ನೆಂದಿರುತ್ತೆ. ಈಗ ಸ್ವಲ್ಪ ಉಂಡೆ ತಗೊಂಡು ಕನಕ ಎತ್ಕೊಂಡು ಹೂರ್ಣ ಎತ್ಕೊಂಡು ಚೆನ್ನಾಗಿ ನೋಡಿ ನಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ತಟ್ಕೋಬಹುದು. ನಮ್ಮನೇಲಿ ತೆಳುವಿದ್ರೆ ತಿನ್ನಲ್ವಲ್ಲ, ಹಂಗಾಗಿ ಒಂದ್ ಸ್ವಲ್ಪ ನೋಡಿ ನಾನು ಈ ತರ ಇಷ್ಟ ಆಕಾರವಾಗಿ ಒಂದ್ ಸ್ವಲ್ಪ ಮಂದಕ್ಕೆ ಹಾಕೊಂಡೆ. ಮಾಮೂಲಿ ಒಬ್ಬಟ್ಟು ತರನೇ ಚೆನ್ನಾಗ್ ಬಂತು. ಒಬ್ಬಟ್ಟು ಆಯ್ತು. ಈಗ ಒಬ್ಬಟ್ಟು ಆದ್ಮೇಲೆ ರಸಂ ಮಾಡ್ಕೊಬಿಡೋಣ ಅನ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಬೇಳೆ ರಸಂ ಅಲ್ವಾ, ಬೇಳೆ ಒಬ್ಬಟ್ಟು ಮಾಡ್ಕೊಂಡಿದ್ರೆ ಅದೇ ನೀರಿಟ್ಟು ಮಾಡ್ಕೊಬಿಡ್ತಾ ಇದ್ದೆ. ಈಗ ಸಪ್ರೇಟ್ ಆಗಿ ಬೇಳೆ, ಹೆಸರು ಬೇಳೆ, 2 ಟೊಮೊಟೊ ಹಾಕೊಂಡು ಕೂಗಿಸ್ಕೊಂಡಿದೀನಿ. ನೋಡಿ ಅದಾದ್ಮೇಲೆ ಸೈಡಿಗೆ ನಾನು ಈಗ ಈ ಕಡೆಗೆ ಮೆಣಸು, ಮೆಂತ್ಯ, ಜೀರಿಗೆ ಇಷ್ಟು ಹಾಕೊಂಡು ನಾನು ಒಂದ್ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡಿ ಇಟ್ಕೊಂಡಿದೀನಿ. ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಚೆನ್ನಾಗಿ ಈ ತರ ಫ್ರೈ ಮಾಡಿ ಇಟ್ಕೊಂಡಿದ್ದಾದ್ಮೇಲೆ ಇಲ್ಲಿ ನಾನು ಈ ಕಡೆ 3 ಗಡ್ಡೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದ್ ಸ್ವಲ್ಪ ಕಲರ್ ಬೇಕಂದ್ರೆ ನೀವು ಹಾಕೊಳ್ಳಿ, ನಾನೇನು ಹಾಕೊಳ್ಳೋದಕ್ಕೆ ಹೋಗ್ಲಿಲ್ಲ. ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು, ಬೆಳ್ಳುಳ್ಳಿ ಯಾವಾಗ್ಲೂ ಅಷ್ಟೇ ರಸ ಮಾಡುವಾಗ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಒಂದ್ ಸ್ವಲ್ಪ ಹೆಚ್ಚಾಗಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾಟಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಈ ಕಡೆ ನಾನು ರುಬ್ಬಕ್ಕೆ ಅಂದ್ಬಿಟ್ಟು ಜೀರಿಗೆ, ಮೆಣಸು, ಮೆಂತ್ಯ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಒಣಮೆಣಸಿನ್ಕಾಯಿ, ಆಮೇಲೆ ರುಬ್ಬಿರುವಂತ ಬೇಳೆ, ನೋಡಿ ಈಗ ರುಬ್ಬಿರುವಂತ ಬೇಳೆನ ಇಷ್ಟು ಹಾಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬಿಡ್ತೀನಿ.
ನೋಡಿ ಇಷ್ಟ ನಾನು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ರಸ. ಬೇಳೆ ರಸಂ ಬಂದಿ ಇದೇ ತರಾನೇ ನೀವು ರಸ ಮಾಡ್ಕೊಂಡ್ರೆ ತುಂಬಾ ಟೇಸ್ಟ್ ಆಗಿ ಚೆನ್ನಾಗಿ ಬರುತ್ತೆ. ನೋಡಿ ಈಗ ನಿಮ್ಗೆ ಎಷ್ಟು ಬೇಕಾ ಅಷ್ಟನ್ನ ಕಲ್ಸ್ಕೊಂಡು ನೀರ್ ಆಡ್ ಮಾಡ್ಕೊಂಡು ಈಗ ಹಾಕೊಳ್ಳಿ. ಇದಕ್ ಬೇಕು ಅಂದ್ರೆ ನಾವು ರುಬ್ಕೊಂಡಿದ್ವಲ್ಲ, ರುಬ್ಕೊಂಡಿರುವಂತದು ಹ್ಮ್ ಹೂರ್ಣ ಬೇಕಾದ್ರೆ ಬೇಳೆದಾರ ಆಗ್ಲಿ ಅಥವಾ ಕೊಬ್ಬರಿ ಹೂರ್ಣ ಆಗ್ಲಿ ನಾವು 1 ಸ್ಪೂನ್ ಹಾಕಿದ್ರೆ ಇದಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬೇಳೆ ರಸಂ ಒಬ್ಬಟ್ಟಿನ ರಸ ಅಂದ್ರೆ ಅದಕ್ಕೆ 1 ಸ್ಪೂನ್ ಹಾಕಿದ್ರೆ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ರಸಮ್ಮು. ನೋಡಿ ಈಗ ಅದಾದ್ಮೇಲೆ 1 ಸ್ಪೂನ್ ಹಾಕೊಂಡು ಉಪ್ಪು ಹಾಕೊಂಡು ಒಂದು ಒಗ್ಗರಣೆ ಕೊಟ್ಕೊಂಡೆ. ರಸ ಯಾವಾಗ್ಲೂ ಅಷ್ಟೇ ಜಾಸ್ತಿ ಕುದಿಸ್ಬೇಡಿ, ಯಾಕೆಂದ್ರೆ ಹುಣಸೆ ಹಣ್ಣು ಹಾಕಿರ್ತೀವಲ್ಲ, ಹಂಗಾಗಿ ಒಂದ್ ಸ್ವಲ್ಪ ಹುಳಿ ಜಾಸ್ತಿ ಆಗುತ್ತೆ. ಅದಕ್ಕೆ ಅದ ಕುದಿಸ್ಬೇಡಿ, ಇಳಿಸ್ಕೊಬೇಡಿ. ಆಮೇಲೆ ನೆಕ್ಸ್ಟ್ ನಾನಿಲ್ಲಿ ಒಂದ 5 ಮೆಂಬರ್ಸ್ನ ಊಟಕ್ಕೆ ಕರೆದಿದ್ರು ನಮ್ಮ ಮನೆಯವರು. ಪಲಾವು, ವೈಟ್ ರೈಸು, ಆಮೇಲೆ ಈ ಕಡೆಗೆ ಬಂದ್ಬಿಟ್ಟು ಹೆಸರು ಬೇಳೆ, ರೈತ, ಆಮೇಲೆ ಬಜ್ಜಿ. ನೋಡಿ ಬಜ್ಜಿ, ಒಬ್ಬಟ್ಟು, ರಸಮ್ಮು. ನನ್ಗೆ ಈ ತರ ಹಬ್ಬ ಏನಾರ ಮಾಡಿದಾಗ ಊಟಕ್ಕೆ ಕರಿತೀನಿ ಅಂತಂದ್ರೆ ಎಕ್ಸ್ಟ್ರಾ ನಂಗೆ ಅವ್ರಿಗೆ ಬಡಿಸೋದಕ್ಕೆ ಏನೋ ಒಂಥರ ಖುಷಿ, ಇಷ್ಟ. ಯಾರಾದ್ರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ನನ್ಗೆ ತುಂಬಾ ಖುಷಿ ಆಗುತ್ತೆ. ಸೊ ಹಬ್ಬ ಇವತ್ತಿನ ಅಡಿಗೆ ಇದಾಗಿತ್ತು ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.